इस प्रॉपर्टी से गरीब का, बेसहारा महिलाओं बच्चों का भला होना चाहिए था। तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती। ವಕ್ಫ್ ಆಸ್ತಿಯ ದುರುಪಯೋಗ ಆಗಿದೆ. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಅವರನ್ನ ಸಾಮಾಜಿಕವಾಗಿ ಮೇಲೆತ್ತೋ ನಿಟ್ಟಿನಲ್ಲಿ ಬಳಸಿಕೊಳ್ಳಿಲ್ಲ. ಬಡವರಿಗೆ ಮೀಸಲಾದ ವಕ್ಫ್ ಭೂಮಿಯನ್ನ ಕಾಂಗ್ರೆಸ್ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಪ್ರಧಾನಿ ಮೋದಿ ಆರೋಪವನ್ನ ಮಾಡಿದ್ರು. ಹೀಗಾಗಿ ಮುಸ್ಲಿಂ ಹುಡುಗರು ಸೈಕಲ್ ಪಂಚರ್ ಹಾಕುವಂತಹ ಸಣ್ಣ ಕೆಲಸಗಳಿಗೆ ಇಳಿಬೇಕಾಗ್ತಿದೆ ಅಂತಾನೂ ಹೇಳಿದ್ರು. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ದೇಶಾದ್ಯಂತ ವಕ್ಫ್ ಹೆಸರಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ. ಈ ಆಸ್ತಿಯನ್ನ ಬಡವರು, ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಬಳಸಬೇಕಾಗಿತ್ತು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಕಾಂಗ್ರೆಸ್ನ ನಾಯಕರನ್ನ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಮತ ಬ್ಯಾಂಕ್ ಹಸಿವಿನ ರಾಜಕಾರಣಿಗಳು ಅಂತ ಕರೆದ್ರು. ಮುಸ್ಲಿಮರ ಬಗ್ಗೆ ಇಷ್ಟೊಂದು ಮಾತನಾಡೋರು ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಅಧ್ಯಕ್ಷರನ್ನಾಗಿ ಯಾಕೆ ನೇಮಕ ಮಾಡಲಿಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ನಿಮ್ಮ ಹೃದಯದಲ್ಲಿ ಮುಸ್ಲಿಮರ ಬಗ್ಗೆ ಸ್ವಲ್ಪನಾದರೂ ಸಹಾನುಭೂತಿ ಇದ್ರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನೂ ಪಕ್ಷದ ಅಧ್ಯಕ್ಷರನ್ನಾಗಿ ಯಾಕೆ ಮಾಡಬಾರದು ಅಂತ ಕೇಳಿದ್ರು. ಸಮುದಾಯವನ್ನ ನಿಜವಾಗ್ಲೂ ಮೇಲೆತ್ತೋದಕ್ಕೆ ಬಯಸಿದ್ರೆ ಪಕ್ಷ ತನ್ನ ಲೋಕಸಭಾ ಟಿಕೆಟ್ಗಳಲ್ಲಿ 50% ಅನ್ನ ಮುಸ್ಲಿಮರಿಗೆ ಕೊಡ್ಲಿ ಅಂತ ಸವಾಲು ಹಾಕಿದ್ರು. ವಕ್ಫ್ ಭೂಮಿ ಭೂ ಮಾಫಿಯಾಗಳಿಗೆ ಮಾತ್ರ ಪ್ರಯೋಜನಕಾರಿಯಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಬಡ ಮುಸ್ಲಿಮರನ್ನ ನಿರ್ಲಕ್ಷಿಸಲಾಗಿದೆ. ಮುಸ್ಲಿಂ ವಿಧವೆಯರು ಭಾರತ ಸರ್ಕಾರಕ್ಕೆ ಪತ್ರ ಬರೆದಾಗ ಮಾತ್ರ ಈ ಕಾನೂನಿನ ಬಗ್ಗೆ ಚರ್ಚೆ ಶುರುವಾಯಿತು. ವಕ್ಫ್ ಕಾನೂನಿಗೆ ಬದಲಾವಣೆಗಳನ್ನು ಮಾಡಿದ ಮೇಲೆ ಬಡವರ ಮೇಲಿನ ಶೋಷಣೆ ಈಗ ಕೊನೆಗೊಳ್ಳುತ್ತೆ ಅಂತಾನು ಹೇಳಿದ್ರು. ಹೊಸ ಕಾನೂನು ಅಂತಹ ದುರುಪಯೋಗವನ್ನ ನಿಲ್ಲಿಸುತ್ತೆ ಅಂತಾನು ಹೇಳಿದ್ರು. ತಿದ್ದುಪಡಿ ಮಾಡಿದ ವಕ್ಫ್ ಕಾನೂನಿನೊಂದಿಗೆ ಬಡವರ ಲೂಟಿ ನಿಲ್ಲುತ್ತೆ. ಹೊಸ ವಕ್ಫ್ ಕಾನೂನಿನ ಅಡಿಯಲ್ಲಿ ಯಾವುದೇ ಆದಿವಾಸಿಗಳಿಗೆ ಸೇರಿದ ಭೂಮಿ ಅಥವಾ ಆಸ್ತಿಯನ್ನ ವಕ್ಫ್ ಮಂಡಳಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಬಡ ಮುಸ್ಲಿಮರು ಮತ್ತು ಪಸ್ಮಾಂಡ ಮುಸ್ಲಿಮರು ತಮ್ಮ ಹಕ್ಕುಗಳನ್ನ ಪಡಿತಾರೆ. ಇದು ನಿಜವಾದ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರು. लाखों हेक्टर जमीन पूरे देश में है। इस जमीन, इस प्रॉपर्टी से गरीब का, बेसहारा महिलाओं बच्चों का भला होना चाहिए था और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती।